अथ द्वितीयोऽध्यायः। अध्याय सांख्ययोग। संजय उवाच तं तथा कृपयाविष्टमश्रुपूर्णाकुलेक्षणं विषीदन्तमिदं वाक्यमुवाच मधुसूदनः। ಸಂಜಯನು ಹೇಳಿದನು, ಅರ್ಜುನನನ್ನು ಕರುಣೆಯಿಂದ, ದುಃಖದ ಹೃದಯದಿಂದ ಮತ್ತು ನೀರು ತುಂಬಿದ ಕಣ್ಣುಗಳಿಂದ ನೋಡಿದ ಶ್ರೀಕೃಷ್ಣನು ಹೀಗೆ ಹೇಳಿದನು. श्रीभगवानुवाच कुतस्त्वा कस्मलमिदं विषमे समुपस्थितम् अनार्यजुष्टमस्वर्गीयಮಕೀರ್ತಿಕರಮರ್ಜುನ। ಶ್ರೀ ಭಗವಾನ್ ಹೇಳಿದನು, ಪ್ರಿಯ ಅರ್ಜುನ, ಅಂತಹ ವಿಮರ್ಶಕರಲ್ಲಿ ಈ ಮನಸ್ಸಿನ ಭ್ರಮೆ ಹೇಗೆ ಉದ್ಭವಿಸಿತು? ಸಮಯ, ಇದು ಗೌರವಾನ್ವಿತ ವ್ಯಕ್ತಿಗೆ ತಕ್ಕುದಲ್ಲ, ಇದು ಅತ್ಯುತ್ತಮ ಲೋಕಗಳಿಗೆ ಕಾರಣವಾಗುವುದಿಲ್ಲ, ಆದರೆ ಅಪಕೀರ್ತಿಯನ್ನು ತರುತ್ತದೆ. ಕ್ಲೈಬ್ಯಂ ಮಾ ಸ್ಮ ಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಓ ಪಾರ್ಥ, ನೀವು ಈ ಪುರುಷತ್ವಹೀನತೆಯಲ್ಲಿ ತೊಡಗುವುದು ಯೋಗ್ಯವಲ್ಲ. ಓ ಶತ್ರುಗಳನ್ನು ಸೋಲಿಸುವವನೇ, ಈ ಹೀನಾಯ ಹೃದಯದ ದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಹೋಗು. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಾಂಖ್ಯೇ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾವರಿಸೂದನ. ಅರ್ಜುನನು ಹೇಳಿದನು, ಓ ಮಧುಸೂದ, ಪೂಜ್ಯ ಭೀಷ್ಮ ಮತ್ತು ದ್ರೋಣಾಚಾರ್ಯರಂತಹ ಯುದ್ಧದಲ್ಲಿ ನಾನು ಹೇಗೆ ಬಾಣಗಳನ್ನು ಬಿಡಲಿ? ಓ ಶತ್ರುನಾಶಕನೇ, ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ ಹತ್ವಾರ್ಧಕಾಮಾಂಸ್ತು ಗುರುನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. 2:5 ನನ್ನ ಗುರುಗಳಾದ ಈ ಹಿರಿಯರನ್ನು ಕೊಂದು ಈ ಸುಖಗಳನ್ನು ಅನುಭವಿಸುವುದಕ್ಕಿಂತ ಭಿಕ್ಷುಕನಾಗಿ ಬಾಳುವುದೇ ಮೇಲು. ನಾವು ಅವರನ್ನು ಕೊಂದರೆ ನಾವು ಅನುಭವಿಸುವ ಈ ಸಂಪತ್ತು ಮತ್ತು ಸಂತೋಷಗಳು ರಕ್ತದಿಂದ ಕಲುಷಿತವಾಗುತ್ತವೆ. ನ ಚೈತದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿ ವಾ ನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಸ್ತೆ ಉಪಸ್ಥಿತಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಈ ಯುದ್ಧದ ಯಾವ ಫಲಿತಾಂಶವು ನಮಗೆ ಉತ್ತಮವೆಂದು ನಮಗೆ ತಿಳಿದಿಲ್ಲ. ಅವರನ್ನು ವಶಪಡಿಸಿಕೊಳ್ಳುವುದು ಅಥವಾ ಅವರಿಂದ ವಶಪಡಿಸಿಕೊಳ್ಳುವುದು. ಅವರನ್ನು ಕೊಂದ ನಂತರವೂ ನಮಗೆ ಬದುಕಲು ಮನಸ್ಸಾಗುತ್ತಿಲ್ಲ. ಆದರೂ ಧೃತರಾಷ್ಟ್ರನ ಕಡೆ ಸೇರಿ ರಣರಂಗದಲ್ಲಿ ನಮ್ಮೆದುರು ನಿಂತರು. ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮಸಮ್ಮೂಢಚೇತಾಃ ಯಚ್ಛ್ರೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆ ಉಹಂ ಸಾಧಿ ಮಾಂ ತ್ವಾಂ ಪ್ರಪನ್ನಂ. 2:7 ನನ್ನ ಕರ್ತವ್ಯ ಏನೆಂದು ತಿಳಿಯದೆ ಆತಂಕ ಮತ್ತು ಹೇಡಿತನ ನನ್ನನ್ನು ಆವರಿಸಿತು. ನಾನು ನಿಮ್ಮ ಶಿಷ್ಯ ಮತ್ತು ನಿಮ್ಮ ಭಕ್ತ. ನಿಜವಾಗಿಯೂ ಒಳ್ಳೆಯದನ್ನು ನನಗೆ ಕಲಿಸು. ನ ಹಿ ಪ್ರಪಶ್ಯಾಮಿ ಮಮಾಪನುದ್ಯಾಧ್ಯಚ್ಛೋಕಮುಚ್ಛೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಮೃದ್ಧಂ ರಾಜ್ಯಂ ಸುರಾನಾಮಪಿ ಚಾಧಿಪತ್ಯಂ. ನನ್ನ ಇಂದ್ರಿಯಗಳನ್ನು ಒಣಗಿಸುವ ಈ ದುಃಖವನ್ನು ನಿವಾರಿಸಲು ಯಾವುದೇ ಮಾರ್ಗವಿಲ್ಲ. ನಾನು ಈ ಭೂಮಿಯಲ್ಲಿ ಐಶ್ವರ್ಯವಂತ, ಎದುರಿಸಲಾಗದ ರಾಜ್ಯವನ್ನು ಗೆದ್ದರು, ದೇವತೆಗಳಂತೆ ಪ್ರಭುತ್ವವನ್ನು ಗಳಿಸಿದರು. ಈ ದುಃಖವನ್ನು ಹೋಗಲಾಡಿಸಲು ಸಾಧ್ಯವಿಲ್ಲ. ಏಕ ಉದ್ಧರಣ ಚಿಹ್ನೆ, ಮೌನವಾಗಿಯೇ ಇದ್ದರು. ಸಂಜಯ ಉವಾಚ ಏವಮುಕ್ತ್ವಾ ಹೃಷಿಕೇಶಂ ಗುಡಾಕೇಶಃ ಪರಂತಪ ನ ಯೋತ್ಸ್ಯ ಇತಿ ಗೋವಿಂದಮುಕ್ತ್ವಾ ತೂಷ್ಣೀಂ ಬಭೂವಃ. ಸಂಜಯನು ಹೇಳಿದನು, ಹೀಗೆ ಹೇಳಿದ ಶತ್ರುಗಳನ್ನು ದಂಡಿಸುವವನಾದ ಗುಡಕೇಶನು ಹೃಷಿಕೇಶನಿಗೆ, ಗೋವಿಂದ, ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಮೌನವಾದನು. ತಮುವಾಚ ಹೃಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಓ ಧೃತರಾಷ್ಟ್ರ, ಆ ನಂತರ 2 ಸೇನೆಗಳ ಮಧ್ಯೆ ಶ್ರೀಕೃಷ್ಣನು ದುಃಖಿತ ಅರ್ಜುನನಿಗೆ ಈ ರೀತಿ ಹೇಳಿದನು, ಸತ್ತವರಾಗಲಿ ಬದುಕಿರುವವರಾಗಲಿ ವಿದ್ವಾಂಸರು ಶೋಕಿಸುವುದಿಲ್ಲ. ಶ್ರೀಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ.
ದೇವರು ಹೇಳಿದನು, ನೀವು ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳುತ್ತೀರಿ, ಆದರೆ ಶೋಕಿಸಬಾರದೆಂದು ದುಃಖಿಸುತ್ತೀರಿ. ಕಲಿತವರು ಸತ್ತವರಿಗಾಗಿ ಅಥವಾ ಬದುಕಿರುವವರಿಗಾಗಿ ಶೋಕಿಸುವುದಿಲ್ಲ. ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನಾನಿಲ್ಲ, ನೀನಿಲ್ಲ, ಈ ಎಲ್ಲ ರಾಜರಿಲ್ಲದ ಕಾಲವಿರಲಿಲ್ಲ. ದೇಹಿನೋ ಉಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ. ದೇಹದಲ್ಲಿರುವ ಆತ್ಮವು ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯವನ್ನು ಹೇಗೆ ಹಾದುಹೋಗುತ್ತದೆಯೋ ಹಾಗೆಯೇ ಮರಣದ ಸಮಯದಲ್ಲಿ ಆತ್ಮವು ಮತ್ತೊಂದು ದೇಹವನ್ನು ಪ್ರವೇಶಿಸುತ್ತದೆ. ಜ್ಞಾನಿಗಳು ಈ ವಿಷಯದಲ್ಲಿ ಭ್ರಮೆಗೊಳಗಾಗುವುದಿಲ್ಲ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯಸ್ತಾಂ ಸ್ಥಿತಿಕ್ಷಸ್ವ ಭಾರತ. ಓ ಕುಂತಿ ಪುತ್ರನೇ, ಇಂದ್ರಿಯ ವಸ್ತುಗಳೊಂದಿಗೆ ಸಹವಾಸದಿಂದ ಇಂದ್ರಿಯಗಳು ಕ್ಷಣಿಕ, ಶಾಶ್ವತವಾದ ಸುಖ ಮತ್ತು ದುಃಖಗಳನ್ನು ಹೊಂದಿರುವಂತೆ ತೋರುತ್ತವೆ. ಇವು ಶಾಶ್ವತ ಮತ್ತು ಬೇಸಿಗೆ ಮತ್ತು ಚಳಿಗಾಲದಂತೆ ಅವು ಬಂದು ಹೋಗುತ್ತವೆ. ಹೇ ಭರತನ ಸಂತತಿಯೇ, ವಿಚಲಿತನಾಗದೆ ಈ ವಿಷಯಗಳನ್ನು ಸಹಿಸುವುದನ್ನು ಕಲಿಯು. ಯಂ ಹಿ ನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋ ಮೃತತ್ವಾಯ ಕಲ್ಪತೆ. ಓ ಅರ್ಜುನನೇ, ಮನುಷ್ಯರಲ್ಲಿ ಶ್ರೇಷ್ಠನೇ ಸುಖ ದುಃಖಗಳಿಂದ ಬಾಧಿತನಾಗಿರುತ್ತಾನೆ ಮತ್ತು ಎರಡರಿಂದಲೂ ನಿಶ್ಚಲನಾಗಿ ಮತ್ತು ಚಲನರಹಿತನಾಗಿರುತ್ತಾನೆ. ಅವನು ಮೋಕ್ಷಕ್ಕೆ ಅರ್ಹನು. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋ ತ್ವಂ ತಸ್ತ್ವನಯೋಸ್ತತ್ವದರ್ಶಿಭಿಃ. ಯಾವುದು ಅಶಾಶ್ವತವೋ ಅದು ಸ್ಥಿರತೆಯನ್ನು ಹೊಂದಿಲ್ಲ ಮತ್ತು ಶಾಶ್ವತವಾದುದಕ್ಕೆ ಅಂತ್ಯವಿಲ್ಲ. ಇವೆರಡರ ಸ್ವರೂಪವನ್ನು ಪ್ರಾಮಾಣಿಕವಾಗಿ ಅಧ್ಯಯನ ಮಾಡಿದ ತತ್ವಜ್ಞಾನಿಗಳು ಇದನ್ನು ದೃಢಪಡಿಸಿದ್ದಾರೆ. ಅಶಾಶ್ವತವಾದ ಆತ್ಮವನ್ನು ಯಾರೂ ನಾಶ ಮಾಡಲಾರರು. ಅವಿನಾಸಿ ತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಇಡೀ ದೇಹವನ್ನು ವ್ಯಾಪಿಸಿರುವುದು ಅವಿನಾಶಿ ಎಂದು ತಿಳಿಯಿರಿ. ಅಶಾಶ್ವತವಾದ ಆತ್ಮವನ್ನು ಯಾರೂ ನಾಶ ಮಾಡಲಾರರು. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾಃ ಶರೀರಿಣಃ ಅನಾಸಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. 2:18 ಈ ಭೌತಿಕ ಶರೀರ ಮಾತ್ರವೇ ನಾಶವಾಗುತ್ತದೆ. ಆ ಆತ್ಮವು ಅವಿನಾಶಿ, ಅಳೆಯಲಾಗದ ಮತ್ತು ಶಾಶ್ವತ. ಆದುದರಿಂದ ಓ ಭರತನ ಸಂತತಿಯೇ, ಹೋರಾಡು. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿನ ಹನ್ಯತೆ. ಆತ್ಮವು ಇತರರನ್ನು ಕೊಲ್ಲುತ್ತದೆ ಎಂದು ಭಾವಿಸುವವನು ಮತ್ತು ಆತ್ಮವು ಇತರರಿಂದ ಕೊಲ್ಲಲ್ಪಟ್ಟಿದೆ ಎಂದು ಭಾವಿಸುವವನು ಇಬ್ಬರೂ ಅಜ್ಞಾನಿಗಳು. ವಾಸ್ತವವಾಗಿ ಆತ್ಮವು ಯಾರಿಂದಲೂ ಕೊಲ್ಲುವುದಿಲ್ಲ ಅಥವಾ ಕೊಲ್ಲುವುದಿಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋ ಉಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ. ಆತ್ಮಕ್ಕೆ ಹುಟ್ಟಿಲ್ಲ ಮತ್ತು ಸಾಯುವುದಿಲ್ಲ, ಒಮ್ಮೆ ಇದೆ ಮತ್ತು ಎಂದಿಗೂ ಅಸ್ತಿತ್ವದಲ್ಲಿಲ್ಲ. ಆತ್ಮನು ಜನ್ಮರಹಿತ, ಶಾಶ್ವತ ಮತ್ತು ವಯಸ್ಸಿಲ್ಲದವನು. ದೇಹವು ನಾಶವಾದಾಗ ಅದು ನಾಶವಾಗುವುದಿಲ್ಲ. ವೇದ ವಿನಾಶಿನಂ ನಿತ್ಯಂ ಯಯೇನಮಜಮವ್ಯಯಂ ಅಧಂ ಸ ಪುರುಷಃ ಪಾರ್ಥಕಂ ಘಾತ್ಯತಿ ಹಂತಿಕಂ. ಓ ಪಾರ್ಥ, ಆತ್ಮವು ಅವಿನಾಶಿ, ಶಾಶ್ವತ, ಜನ್ಮರಹಿತ, ಎಂದಿಗೂ ಬದಲಾಗುವುದಿಲ್ಲ ಎಂದು ತಿಳಿದಿರುವವನು ಯಾರನ್ನು ಹೇಗೆ ಕೊಲ್ಲುತ್ತಾನೆ? ಒಬ್ಬನನ್ನು ಕೊಲ್ಲಲು ಒಬ್ಬನು ಹೇಗೆ ಕಾರಣನಾಗಬಹುದು? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋ ಉಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ಹೇಗೆ ಮಾನವನು ಹಳೆಯ ಹಳಸಿದ ಬಟ್ಟೆಗಳನ್ನು ತ್ಯಜಿಸಿ ಹೊಸ ಬಟ್ಟೆಗಳನ್ನು ಧರಿಸುತ್ತಾನೆ, ಅದೇ ರೀತಿಯಲ್ಲಿ ಮರಣದ ಸಮಯದಲ್ಲಿ ಆತ್ಮವು ಹಳೆಯ ದೇಹವನ್ನು ತೊರೆದು ಹೊಸದನ್ನು ಪಡೆಯುತ್ತದೆ.
ದೇಹ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಈ ಆತ್ಮ ಆಯುಧಗಳು ಚುಚ್ಚುವುದಿಲ್ಲ, ಬೆಂಕಿ ಸುಡುವುದಿಲ್ಲ, ನೀರು ತಣಿಸುವುದಿಲ್ಲ, ಗಾಳಿಯು ಒಣಗುವುದಿಲ್ಲ. ಅಚ್ಛೇದ್ಯೋ ಯಮದಾಹ್ಯೋ ಯಮಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯಃ ಸರ್ವಗತಃ ಸ್ಥಾಣುರಚಲೋ ಯಂ ಸನಾತನಃ. ಆತ್ಮ ಅವಿನಾಶಿ ಮತ್ತು ಅವಿನಾಶಿ. ಇದನ್ನು ತೇವಗೊಳಿಸಲಾಗುವುದಿಲ್ಲ ಮತ್ತು ಒಣಗಿಸಲಾಗುವುದಿಲ್ಲ. ಇದು ಶಾಶ್ವತ, ಸರ್ವವ್ಯಾಪಿ, ಅಸ್ಥಿರ, ಅಚಲ ಮತ್ತು ಶಾಶ್ವತ. ಇದನ್ನು ತಿಳಿದುಕೊಂಡು ದೇಹಕ್ಕಾಗಿ ದುಃಖಿಸಬಾರದು. ಅವ್ಯಕ್ತೋ ಯಮಚಿಂತ್ಯೋ ಯಮವಿಕಾರ್ಯೋ ಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನುಶೋಚಿತುಮರ್ಹಸಿ. ಆತ್ಮವು ಅಂತರ್ಗತವಾಗಿದೆ, ಕಾಣುವುದಿಲ್ಲ, ಊಹಿಸಲಾಗದು ಮತ್ತು ಬದಲಾಗುವುದಿಲ್ಲ. ಇದನ್ನು ತಿಳಿದುಕೊಂಡು ದೇಹಕ್ಕಾಗಿ ದುಃಖಿಸಬಾರದು. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಆದರೆ ಆತ್ಮವು ಪುನರಾವರ್ತಿತ ಜನ್ಮ ಮತ್ತು ಮರಣಗಳಿಗೆ ಒಳಗಾಗುತ್ತದೆ ಎಂದು ನೀವು ಭಾವಿಸಿದರೂ ಸಹ, ಓ ಮಹಾನ್ ಬಾಹುಗಳನ್ನು ಹೊಂದಿರುವ ನೀವು ಈ ರೀತಿ ದುಃಖಿಸಬಾರದು. ಆದುದರಿಂದ ಈ ಅನಿವಾರ್ಯವಾದ ವಿಷಯಕ್ಕಾಗಿ ದುಃಖಿಸಬೇಡ. ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪರಿಹಾರ್ಯೇ ಉರಧೇ ನ ತ್ವಂ ಶೋಚಿತುಮರ್ಹಸಿ. ಹುಟ್ಟಿದವನು ಸಾಯಬೇಕು ಮತ್ತು ಸತ್ತವನು ಮತ್ತೆ ಹುಟ್ಟಬೇಕು. ಆದ್ದರಿಂದ ಈ ಅನಿವಾರ್ಯ ವಿಷಯಕ್ಕಾಗಿ ದುಃಖಿಸಬೇಡಿ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತನಿಧನಾನ್ಯೇವ ತತ್ರ ಕಾ ಪರಿದೇವನ. ಓ ಭರತನ ಸಂತತಿಯೇ, ಎಲ್ಲಾ ಸೃಷ್ಟಿ ಜೀವಿಗಳು ಹುಟ್ಟುವ ಮೊದಲು ಅಂತರ್ಗತವಾಗಿವೆ, ಜೀವನದಲ್ಲಿ ಸ್ಪಷ್ಟವಾಗಿ ಮತ್ತು ಮರಣದ ನಂತರ ಅಸ್ಥಿರವಾಗಿವೆ. ಹಾಗಾದರೆ ಏಕೆ ಶೋಕಿಸುವುದು? ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಮಾಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಕೆಲವರು ಈ ಆತ್ಮವನ್ನು ಅದ್ಭುತವೆಂದು ನೋಡುತ್ತಾರೆ, ಕೆಲವರು ಅದನ್ನು ಅದ್ಭುತವೆಂದು ವಿವರಿಸುತ್ತಾರೆ, ಮತ್ತು ಕೆಲವರು ಆತ್ಮವು ಅದ್ಭುತವಾಗಿದೆ ಎಂದು ಕೇಳುತ್ತಾರೆ, ಮತ್ತು ಇತರರು ಕೇಳಿದ ನಂತರವೂ ಅದರ ಬಗ್ಗೆ ಸ್ವಲ್ಪವೂ ಅರ್ಥವಾಗುವುದಿಲ್ಲ. ದೇಹಿ ನಿತ್ಯಮವಧ್ಯ ಉಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಓ ಅರ್ಜುನ, ಆತ್ಮವು ಅವತಾರವಾಗಿದೆ, ಅಮರ. ಆದುದರಿಂದ ನೀನು ಯಾವ ಜೀವಿಗಳಿಗೂ ದುಃಖಿಸಬೇಡ. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ. ಧರ್ಮ್ಯಾದ್ದಿ ಯುದ್ಧಾತ್ ಶ್ರೇಯೋ ಉನ್ಯತ್ಕ್ಷತ್ರಿಯಸ್ಯ ನ ವಿದ್ಯತೆ. 2:31 ಮೇಲಾಗಿ ನಿನ್ನ ಕ್ಷತ್ರಿಯ ಸ್ವಾಭಿಮಾನವನ್ನು ಅನುಸರಿಸಿ ನೀನು ಕದಲಬಾರದು. ವಾಸ್ತವವಾಗಿ ಕ್ಷತ್ರಿಯನಿಗೆ ಧರ್ಮದ ಸಂರಕ್ಷಣೆಗಾಗಿ ಹೋರಾಡುವುದಕ್ಕಿಂತ ಹೆಚ್ಚಿನ ಕರ್ತವ್ಯವಿಲ್ಲ. ಇವು ಅವರಿಗೆ ಸ್ವರ್ಗಕ್ಕೆ ತೆರೆದ ಬಾಗಿಲು ಇದ್ದಂತೆ. ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಓ ಪಾರ್ಥ, ಬಯಸದೆ ಧರ್ಮವನ್ನು ಕಾಪಾಡಲು ಅಂತಹ ಅವಕಾಶಗಳನ್ನು ಕಂಡುಕೊಳ್ಳುವ ಕ್ಷತ್ರಿಯರು ಅದೃಷ್ಟವಂತರು. ಇವು ಅವರಿಗೆ ಸ್ವರ್ಗಕ್ಕೆ ತೆರೆದ ಬಾಗಿಲಿದ್ದಂತೆ. ಅಥ ಚೇತ್ತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಸ್ಯಸಿ. ಆದರೆ ನೀವು ಸ್ವಧರ್ಮ ಮತ್ತು ವೈಭವವನ್ನು ತೊರೆದು ಈ ಧರ್ಮದ ಯುದ್ಧವನ್ನು ಮಾಡಲು ನಿರಾಕರಿಸಿದರೆ ನೀವು ಖಂಡಿತವಾಗಿಯೂ ಪಾಪಿಯಾಗುತ್ತೀರಿ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿರ್ಮರಣಾದತಿರಿಚ್ಯತೆ. ಜನರು ನಿಮ್ಮನ್ನು ಹೇಡಿ ಮತ್ತು ತೊರೆದು ಹೋದವರು ಎಂದು ಕರೆಯುತ್ತಾರೆ. ಗೌರವಾನ್ವಿತ ವ್ಯಕ್ತಿಗೆ ಅಪಖ್ಯಾತಿಯು ಮರಣಕ್ಕಿಂತ ಕೆಟ್ಟದಾಗಿದೆ. ಭಯಾದ್ರಣಾದುಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ
ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಮಹಾನ್ ಸಾರಥಿಗಳ ದೃಷ್ಟಿಯಲ್ಲಿ ನೀವು ಶ್ರೇಷ್ಠರಾಗಿದ್ದರೆ ಅವರು ಭಯದಿಂದ ಯುದ್ಧಭೂಮಿಯಿಂದ ಓಡಿಹೋಗುತ್ತಾರೆ ಮತ್ತು ನಿಮ್ಮ ಮೇಲಿನ ಗೌರವವನ್ನು ಕಳೆದುಕೊಳ್ಳುತ್ತೀರಿ. ಅವಾಚ್ಯ ವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತತೋ ದುಃಖತರಂ ನು ಕಿಂ. ನಿಮ್ಮ ಶತ್ರುಗಳು ನಿಮ್ಮನ್ನು ನಿಂದಿಸುತ್ತಾರೆ ಮತ್ತು ಕ್ರೂರ ಮಾತುಗಳಿಂದ ನಿಮ್ಮನ್ನು ಅವಮಾನಿಸುತ್ತಾರೆ. ಇದರಿಂದಾಗಿ ನಿಮ್ಮ ಶ್ರೇಷ್ಠತೆಯನ್ನು ಕುಗ್ಗಿಸುತ್ತಾರೆ. ಅಯ್ಯೋ, ಇದಕ್ಕಿಂತ ನೋವು ಬೇರೇನಿದೆ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯಃ. 2:37 ನೀನು ಯುದ್ಧ ಮಾಡಿದರೆ ರಣರಂಗದಲ್ಲಿ ವೀರ ಮರಣವನ್ನಪ್ಪಿ ಸ್ವರ್ಗಕ್ಕೆ ಹೋಗುತ್ತೀಯಾ? ಇಲ್ಲವೇ ಈ ಭೂಮಿಯ ಮೇಲಿನ ರಾಜ್ಯವನ್ನು ವಿಜಯದಿಂದ ಅನುಭವಿಸುವೆ. ಆದುದರಿಂದ ಓ ಕುಂತಿಯ ಪುತ್ರನೇ, ದೃಢನಿಶ್ಚಯದಿಂದಿರು ಮತ್ತು ಯುದ್ಧಕ್ಕೆ ಸಿದ್ಧರಾಗಿರಿ. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯಾಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಈ ರೀತಿ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವುದರಿಂದ ನೀವು ಎಂದಿಗೂ ಪಾಪವನ್ನು ಅನುಭವಿಸುವುದಿಲ್ಲ. ಯೇಷಾ ತೇ ವಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಈಗ ಕೇಳು, ಓ ಪಾರ್ಥ, ನಾನು ಬುದ್ಧಿ ಯೋಗವನ್ನು ವಿವರಿಸುತ್ತೇನೆ. ನೀವು ಈ ತಿಳುವಳಿಕೆಯೊಂದಿಗೆ ವರ್ತಿಸಿದಾಗ ನೀವು ಕರ್ಮಬಂಧಗಳಿಂದ ಮುಕ್ತರಾಗುತ್ತೀರಿ. ನೇಹಾಭಿಕ್ರಮನಾಶೋ ಉಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೀವು ಈ ದೃಷ್ಟಿಕೋನದಿಂದ ವರ್ತಿಸಿದಾಗ ಯಾವುದೇ ಹಾನಿಯಾಗುವುದಿಲ್ಲ, ಆದರೆ ವಿರುದ್ಧ ಫಲಿತಾಂಶಗಳು ಸಂಭವಿಸುವುದಿಲ್ಲ. ಒಂದು ಸಣ್ಣ ಅಭ್ಯಾಸವು ನಮ್ಮನ್ನು ದೊಡ್ಡ ಅಪಾಯದಿಂದ ಪಾರು ಮಾಡುತ್ತದೆ. ವ್ಯವಸಾಯಾತ್ಮಿಕ ಬುದ್ಧಿರೇಕೇಹ ಕುರುನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಓ ಕುರು ಸಂತತಿಯೇ, ಈ ಮಾರ್ಗದಲ್ಲಿರುವವರು ತಮ್ಮ ಬುದ್ಧಿಯಲ್ಲಿ ದೃಢವಾಗಿರುತ್ತಾರೆ ಮತ್ತು ಅವರ ಗುರಿ ಒಂದೇ ಆಗಿರುತ್ತದೆ. ಆದರೆ ದೃಢ ಸಂಕಲ್ಪ ಇಲ್ಲದವರ ಮನಸ್ಸು ಬಾಹ್ಯವಾಗಿರುತ್ತದೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಕಾಮಾತ್ಮಾನಃ ಸ್ವರ್ಗಪರಾ ಜನ್ಮಕರ್ಮಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯಗತಿಂ ಪ್ರತಿ. 2:42-2:43 ಪರಿಮಿತ ತಿಳುವಳಿಕೆಯುಳ್ಳವರು ಸ್ವರ್ಗ ಪ್ರಾಪ್ತಿಗಾಗಿ ಆಡಂಬರದ ಸಂಸ್ಕಾರಗಳನ್ನು ಪ್ರಸ್ತಾಪಿಸುವ ವೇದಗಳ ಮೋಹಕ ಮಾತುಗಳಿಂದ ಆಕರ್ಷಿತರಾಗುತ್ತಾರೆ ಮತ್ತು ಅದರಲ್ಲಿ ಹೆಚ್ಚಿನದೇನೂ ಇಲ್ಲ ಎಂದು ಭಾವಿಸುತ್ತಾರೆ. ಅವರಿಗೆ ಇಂದ್ರಿಯ ಸುಖಗಳನ್ನು ತರುವ ವೇದಗಳ ಆ ಭಾಗಗಳನ್ನು ಅವರು ಹೊಗಳುತ್ತಾರೆ ಮತ್ತು ಉನ್ನತ ಜನ್ಮ, ಐಶ್ವರ್ಯ, ಇಂದ್ರಿಯ ಸುಖಗಳು ಮತ್ತು ಸ್ವರ್ಗದ ಸಾಧನೆಗಾಗಿ ಆಡಂಬರದ ಆಚರಣೆಗಳನ್ನು ಮಾಡುತ್ತಾರೆ. ಅವರು ಭಗವದ್ ಪ್ರಾಪ್ತಿಯ ಮಾರ್ಗದಲ್ಲಿ ಯಶಸ್ವಿಯಾಗುತ್ತಾರೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಮನಸ್ಸು ಲೌಕಿಕ ಸುಖ ಮತ್ತು ಆನಂದಗಳಿಗೆ ಅಂಟಿಕೊಂಡಾಗ ಮತ್ತು ಅವರ ಬುದ್ಧರು ಅಂತಹ ವಿಷಯಗಳಿಂದ ಭ್ರಮೆಗೊಂಡಾಗ ಅವರು ಭಗವದ್ ಪ್ರಾಪ್ತಿಯ ಮಾರ್ಗದಲ್ಲಿ ಸಾಧನೆ ಮಾಡಲು ಅಗತ್ಯವಾದ ದೃಢವಾದ ಇಚ್ಛೆಯನ್ನು ಹೊಂದಲು ಸಾಧ್ಯವಿಲ್ಲ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಓ ಅರ್ಜುನ, ವೇದಗಳು ಭೌತಿಕ ಪ್ರಕೃತಿಯ ತ್ರಿವಿಧ ವ್ಯಕ್ತಿನಿಷ್ಠತೆಯನ್ನು ವಿವರಿಸುತ್ತವೆ. ನೀವು ಈ ತ್ರಿಗುಣಗಳನ್ನು ಮೀರಿ ಶುದ್ಧ ಆಧ್ಯಾತ್ಮಿಕ ಪ್ರಜ್ಞೆಯ ಸ್ಥಿತಿಯಲ್ಲಿರುತ್ತೀರಿ. ದ್ವಂದ್ವಗಳಿಂದ ದೂರವಿರಿ, ಪರಮ ಸತ್ಯದಲ್ಲಿ ಶಾಶ್ವತವಾಗಿ ಸ್ಥಿರರಾಗಿರಿ ಮತ್ತು ಆತ್ಮನ ಅರ್ಥದಲ್ಲಿ ಸ್ಥಿರವಾಗಿರುವ ಭೌತಿಕ ಲಾಭಗಳು ಮತ್ತು ಭದ್ರತೆಯ ಬಗ್ಗೆ ಚಿಂತಿಸಬೇಡಿ. ಯಾವಾನರ್ಧ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಷು ಬ್ರಾಹ್ಮಣಸ್ಯ ವಿಜಾನತಃ
ಸಣ್ಣ ನೀರಿನ ಬಾವಿಯ ಎಲ್ಲಾ ಅನುಕೂಲಗಳನ್ನು ನೈಸರ್ಗಿಕವಾಗಿ ದೊಡ್ಡ ನೀರಿನ ಕೊಳದಿಂದ ಪಡೆಯಬಹುದು. ಅದೇ ಪ್ರಕಾರ ಪರಮ ಸತ್ಯವನ್ನು ತಿಳಿದವನು ಮತ್ತು ಭಗವತ್ ಸಾಧಿಸಿದವನು ಎಲ್ಲಾ ವೇದಗಳ ಗುರಿಯನ್ನು ಪೂರೈಸಿದನು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲಹೇತುರ್ಭೂರ್ಮಾ ತೇ ಸಂಗೋಸ್ತ್ವಕರ್ಮಣಿ. ಶಾಸ್ತ್ರ ವಿಹಿತ ಕರ್ಮ ನಿನಗೆ ಕರ್ಮವನ್ನು ಮಾಡುವ ಹಕ್ಕಿದೆ, ಆದರೆ ಆ ಕರ್ಮದ ಫಲದ ಮೇಲೆ ನಿನಗೆ ಹಕ್ಕಿಲ್ಲ. ಕರ್ಮಫಲಗಳಿಗೆ ನೀನೇ ಕಾರಣನೆಂದು ಭಾವಿಸಬೇಡ ಮತ್ತು ಮಾಡಬೇಕಾದ ಕರ್ಮಗಳನ್ನು ಮಾಡುವುದರಲ್ಲಿ ಯಾವತ್ತೂ ಆಸಕ್ತಿ ತೋರಬೇಡ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯಸಿದ್ಧ್ಯೋಃ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. 2:48 ಯಶಸ್ಸಿನ ಆಸೆಯನ್ನು ತ್ಯಜಿಸಿ ಓ ಅರ್ಜುನ, ನಿನ್ನ ಕರ್ತವ್ಯ ನಿರ್ವಹಣೆಯಲ್ಲಿ ದೃಢವಾಗಿರು. ಮನಸ್ಸಿನ ಇಂತಹ ಸಮಚಿತ್ತತೆಯನ್ನು ಯೋಗ ಎಂದು ಹೇಳಲಾಗುತ್ತದೆ. ದೂರೇನ ಹ್ಯವರಂ ಕರ್ಮ ಬುದ್ಧಿಯೋಗಾದ್ ಧನಂಜಯ ಬುದ್ಧೌ ಶರಣಮನ್ವಿಚ್ ಕೃಪಣಾಃ ಫಲಹೇತವಃ. ಓ ಅರ್ಜುನ, ದೈವಿಕ ಆಧ್ಯಾತ್ಮಿಕ ಜ್ಞಾನದಲ್ಲಿ ಆಶ್ರಯ ಪಡೆಯಿರಿ ಮತ್ತು ಫಲಪ್ರದ ಅನ್ವೇಷಣೆಗಳನ್ನು ತ್ಯಜಿಸಿ. ಆಧ್ಯಾತ್ಮಿಕ ಜ್ಞಾನದಲ್ಲಿ ಮನಸ್ಸನ್ನು ಸ್ಥಿರವಾಗಿರಿಸಿಕೊಳ್ಳುವವರಿಗಿಂತ ಅವು ಕೆಳಮಟ್ಟದಲ್ಲಿವೆ. ತಮ್ಮ ಕರ್ಮದ ಫಲವನ್ನು ಅನುಭವಿಸಲು ಬಯಸುವವರು ಲೋಭಿಗಳು, ಪಿಸಿನಾರು. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಈ ಫಲವಿಲ್ಲದ ಕರ್ಮಶಾಸ್ತ್ರವನ್ನು ಬುದ್ಧಿವಂತಿಕೆಯಿಂದ ಅಭ್ಯಾಸ ಮಾಡುವವನು ಈ ಜನ್ಮದಲ್ಲಿ ಪುಣ್ಯ ಮತ್ತು ಪಾಪಗಳೆರಡನ್ನೂ ತ್ಯಜಿಸುತ್ತಾನೆ. ಆದ್ದರಿಂದ ಕೌಶಲ್ಯದಿಂದ, ಸರಿಯಾದ ಮನೋಭಾವದಿಂದ ಕಾರ್ಯನಿರ್ವಹಿಸುವ ಯೋಗವನ್ನು ಅಭ್ಯಾಸ ಮಾಡು. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧವಿನಿರ್ಮುಕ್ತಾಃ ಪದಂ ಗಚ್ಚಂತ್ಯನಾಮಯಂ. ಜ್ಞಾನಿಗಳು ಸಮಚಿತ್ತವನ್ನು ಹೊಂದಿದ್ದು ಜನನ ಮತ್ತು ಮರಣದ ಚಕ್ರದಲ್ಲಿ ಬಂಧಿಸುವ ಕರ್ಮಫಲಗಳಲ್ಲಿ ಮಮಕಾರ ಆಸಕ್ತಿಗಳನ್ನು ತ್ಯಜಿಸಿದ್ದಾರೆ. ಅಂತಹ ದೃಷ್ಟಿಕೋನದಿಂದ ಕೆಲಸ ಮಾಡುವುದರಿಂದ ನೀವು ಎಲ್ಲಾ ದುಃಖಗಳನ್ನು ಮೀರಿದ ಸ್ಥಿತಿಯನ್ನು ಪಡೆಯುತ್ತೀರಿ. ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ನಿಮ್ಮ ಮನಸ್ಸು ಮೋಹದ ಮಿಯಾಸ್ಮಾದಿಂದ ಮುಕ್ತವಾದಾಗ ಮಾತ್ರ ನೀವು ಇಲ್ಲಿಯವರೆಗೆ ನೀವು ಏನು ಕೇಳಿದ್ದೀರಿ ಮತ್ತು ನೀವು ಏನು ಕೇಳಲಿದ್ದೀರಿ ಎಂಬುದರ ಬಗ್ಗೆ ನೀವು ಭ್ರಮನಿರಸನ ಹೊಂದುತ್ತೀರಿ. ಇಹಲೋಕದ ಸುಖಭೋಗಗಳ ವಿಷಯದಲ್ಲಿ ಶ್ರುತಿವಿಪ್ರತಿಪನ್ನಾ ತೇ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿಸ್ತದಾ ಯೋಗಮವಾಪ್ಸ್ಯಸಿ. 2:53 ಕಾಮ್ಯ ಕರ್ಮದ ಕಾಂಡಗಳನ್ನು ಹೇಳುವ ವೈದಿಕ ವಿಭಾಗಗಳಿಗೆ ಆಕರ್ಷಿತರಾಗದೆ ನಿಮ್ಮ ಮನಸ್ಸು ಭಗವಂತನಲ್ಲಿ ನೆಲೆಗೊಂಡರೆ ನೀವು ಯೋಗದ ಪರಿಪೂರ್ಣ ಸ್ಥಿತಿಯನ್ನು ಪಡೆಯುತ್ತೀರಿ. ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಅರ್ಜುನನು ಹೇಳಿದನು, ಹೇ ಕೇಶವ, ಭಗವಂತನ ಧ್ಯಾನದಲ್ಲಿ ಸ್ಥಿರವಾಗಿರುವವನ ಲಕ್ಷಣಗಳೇನು? ಪ್ರಬುದ್ಧ ವ್ಯಕ್ತಿ ಹೇಗೆ ಮಾತನಾಡುತ್ತಾನೆ? ನೀವು ಹೇಗೆ ಕುಳಿತುಕೊಳ್ಳುತ್ತೀರಿ? ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಭಗವಂತನು ಹೇಳಿದನು, ಓ ಪಾರ್ಥನೆ, ಒಬ್ಬನು ಆತ್ಮಜ್ಞಾನದಿಂದ ತೃಪ್ತನಾಗಿ ಮನಸ್ಸನ್ನು ಹಿಂಸಿಸುವ ಎಲ್ಲಾ ಸ್ವಾರ್ಥಿ ಆಸಕ್ತಿಗಳನ್ನು ಮತ್ತು ಇಂದ್ರಿಯ ಬಯಕೆಗಳನ್ನು ತೊರೆದಾಗ ಆ ವ್ಯಕ್ತಿಯನ್ನು ಸ್ಥಿತಪ್ರಜ್ಞ ಎಂದು ಕರೆಯಲಾಗುತ್ತದೆ. ದುಃಖೇಷ್ವನುದ್ವಿಗ್ನಮನಃ ಸುಖೇಷು ವಿಗತಸ್ಪೃಹಃ ವೀತರಾಗಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ದುಃಖಗಳಿಂದ ತೊಂದರೆಯಿಲ್ಲದವನು, ಸಂತೋಷಕ್ಕಾಗಿ ಹಂಬಲಿಸದವನು, ಕಾಮ, ಭಯ ಮತ್ತು ಕ್ರೋಧವನ್ನು ತ್ಯಜಿಸಿದವನು ಸ್ಥಿತಪ್ರಜ್ಞ ಮುನಿ ಎಂದು ಕರೆಯಲ್ಪಡುತ್ತಾನೆ. ಯಃ ಸರ್ವತ್ರಾನಭಿಸ್ನೇಹಸ್ತತ್ತತ್ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ.
ಎಲ್ಲಾ ಸಂದರ್ಭಗಳಲ್ಲಿ ನಿರಾಸಕ್ತಿಯುಳ್ಳವನು, ಅದೃಷ್ಟದಲ್ಲಿ ಸಂತೋಷಪಡುವುದಿಲ್ಲ ಮತ್ತು ಕಷ್ಟಗಳಿಂದ ದುಃಖಿತನಾಗುವುದಿಲ್ಲ. ಪರಿಪೂರ್ಣ ಜ್ಞಾನದ ಋಷಿಯಾಗಿದ್ದಾನೆ. ಅವನ ಇಂದ್ರಿಯಗಳನ್ನು ಅವುಗಳ ಆನಂದದ ವಸ್ತುಗಳಿಂದ ನಿಯಂತ್ರಿಸುತ್ತದೆ. ರುಚಿ ಇಂದ್ರಿಯಗಳ ವಸ್ತುಗಳಿಗೆ ಉಳಿದಿದೆ, ಆದರೆ ಭಗವತ್ ಸಾಧಿಸುವವರಿಗೆ ಆ ರುಚಿಯು ಸಹ ನಿಲ್ಲುತ್ತದೆ. ಅವರ ಮೇಲಿನ ಆಸೆಯನ್ನು ಹೆಚ್ಚಿಸುತ್ತದೆ. ಈ ಆಸಕ್ತಿಯು ಆಸೆಗಳನ್ನು ಹುಟ್ಟುಹಾಕುತ್ತದೆ ಮತ್ತು ಆಸೆಗಳಿಂದ ಕೋಪವು ಉಂಟಾಗುತ್ತದೆ. ಯದಾ ಸಂಹರತೆ ಚಾಯಂ ಕೂರ್ಮೋ ತ್ವಂ ಗಾನೀವ ಸರ್ವಸಃ ಇಂದ್ರಿಯಾನೀಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇಂದ್ರಿಯಗಳನ್ನು ತನ್ನ ವಸ್ತುಗಳಿಂದ ಹಿಂತೆಗೆದುಕೊಳ್ಳಬಲ್ಲವನು ಆಮೆ ತನ್ನ ಅಂಗಗಳನ್ನು ತನ್ನ ಚಿಪ್ಪಿನೊಳಗೆ ಹಿಂತೆಗೆದುಕೊಳ್ಳುವಂತೆ ದೈವಿಕ ಆಧ್ಯಾತ್ಮಿಕ ಜ್ಞಾನದಲ್ಲಿ ಸ್ಥಾಪಿತನಾಗಿರುತ್ತಾನೆ. ಇಂದ್ರಿಯಗಳ ಆದರೆ ಭಗವತ್ ಪಡೆದವರಿಗೆ ಆ ರುಚಿಯು ನಿಲ್ಲುತ್ತದೆ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋ ಉಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಸಾಧಕನು ತನ್ನ ಇಂದ್ರಿಯಗಳನ್ನು ಅವುಗಳ ಆನಂದದ ವಸ್ತುಗಳಿಂದ ನಿಯಂತ್ರಿಸಿದರೂ ಸಹ ಇಂದ್ರಿಯಗಳ ವಸ್ತುಗಳಿಗೆ ರುಚಿ ಉಳಿಯುತ್ತದೆ, ಆದರೆ ಭಗವತ್ ಪಡೆದವರಿಗೆ ಆ ರುಚಿಯು ನಿಲ್ಲುತ್ತದೆ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಧೀನಿ ಹರಂತಿ ಪ್ರಸಭಂ ಮನಃ. ಇಂದ್ರಿಯಗಳು ಎಷ್ಟು ಶಕ್ತಿಯುತವಾಗಿವೆ ಮತ್ತು ಪ್ರಕ್ಷುಬ್ಧವಾಗಿವೆ. ಓ ಕುಂತಿಯ ಮಗ, ಅವರು ಬುದ್ಧಿವಂತ ಮತ್ತು ಸ್ವಯಂ ನಿಯಂತ್ರಿತ ಸಾಧಕನ ಮನಸ್ಸನ್ನು ಬಲವಾಗಿ ಸೆರೆಹಿಡಿಯಬಹುದು. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ತಮ್ಮ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ತಮ್ಮ ಮನಸ್ಸನ್ನು ಯಾವಾಗಲೂ ನನ್ನ ಮೇಲೆ ಇರಿಸಿಕೊಳ್ಳುವವರು ಪರಿಪೂರ್ಣ ಜ್ಞಾನ. ಜ್ಞಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಇಂದ್ರಿಯ ವಿಷಯಗಳ ಬಗ್ಗೆ ಚಿಂತನೆ ಪರಿಣಾಮವಾಗಿ ಅವುಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಈ ಆಸಕ್ತಿಯು ಆಸೆಗಳನ್ನು ಹುಟ್ಟುಹಾಕುತ್ತದೆ ಮತ್ತು ಆಸೆಗಳಿಂದ ಕೋಪವು ಉಂಟಾಗುತ್ತದೆ. ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಸಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಕೋಪವು ವಿವೇಚನೆಗೆ ಕಾರಣವಾಗುತ್ತದೆ, ಇದು ಭ್ರಮೆಯ ಸ್ಮರಣೆಯನ್ನು ಉಂಟುಮಾಡುತ್ತದೆ. ವಿಸ್ಮೃತಿಯಾದಾಗ ಮನಸ್ಸು ನಾಶವಾಗುತ್ತದೆ, ಬುದ್ಧಿಯು ನಾಶವಾದಾಗ ಮನುಷ್ಯ ಪತನಗೊಳ್ಳುತ್ತಾನೆ. ರಾಗದ್ವೇಷ ವಿಮುಕ್ತೈಸ್ತು ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಇಂದ್ರಿಯಗಳನ್ನು ಉಪಯೋಗಿಸುವಾಗಲೂ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಮಮಕಾರ ದ್ವೇಷದಿಂದ ಮುಕ್ತನಾದವನು ಭಗವಂತನ ಕೃಪೆಗೆ ಪಾತ್ರನಾಗುತ್ತಾನೆ. ತೆಗೆದುಹಾಕಲಾಗುತ್ತದೆ ಮತ್ತು ಅಂತಹ ಸಂತೋಷಕರ ಚಿತ್ತವನ್ನು ಹೊಂದಿರುವ ವ್ಯಕ್ತಿಯ ಮನಸ್ಸು ತ್ವರಿತವಾಗಿ ಮತ್ತು ದೇವರಲ್ಲಿ ಸ್ಥಿರವಾಗಿರುತ್ತದೆ. ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನಚೇತಸೋ ಹ್ಯಾಸು ಬುದ್ಧಿ ಪರ್ಯವತಿಷ್ಠತೆ. ಭಗವತ್ ಕೃಪೆಯಿಂದ ಒಬ್ಬನು ಪರಮಶಾಂತಿಯನ್ನು ಪಡೆಯುತ್ತಾನೆ, ಅದರಲ್ಲಿ ಎಲ್ಲಾ ದುಃಖಗಳು ದೂರವಾಗುತ್ತವೆ ಮತ್ತು ಒಬ್ಬನ ಮನಸ್ಸು ಶೀಘ್ರದಲ್ಲೇ ಭಗವಂತನಲ್ಲಿ ಸ್ಥಿರವಾಗುತ್ತದೆ. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚಾಭಾವಯತಃ ಶಾಂತಿರಶಾಂತಸ್ಯ ಕುತಃ ಸುಖಂ. ಆದರೆ ಮನಸ್ಸು ಇಂದ್ರಿಯಗಳನ್ನು ನಿಯಂತ್ರಿಸದ ಅಶಿಸ್ತಿನ ವ್ಯಕ್ತಿಗೆ ಸ್ಥಿರವಾದ ಬುದ್ಧಿ ಅಥವಾ ಭಗವತ್ ಬಗ್ಗೆ ಸ್ಥಿರವಾದ ಧ್ಯಾನ ಇರುವುದಿಲ್ಲ. ತನ್ನ ಮನಸ್ಸನ್ನು ದೇವರೊಂದಿಗೆ ಎಂದಿಗೂ ಸಂಯೋಜಿಸದವನಿಗೆ ಶಾಂತಿ ಇಲ್ಲ, ಮತ್ತು ಮನಸ್ಸಿನ ಶಾಂತಿ ಇಲ್ಲದವನು ಹೇಗೆ ಸಂತೋಷವಾಗಿರಬಹುದು. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋ ಉನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಬಲವಾದ ಗಾಳಿಯು ನೀರಿನಲ್ಲಿ ದೋಣಿಯನ್ನು ತನ್ನ ಹಾದಿಯಿಂದ ಬೀಸುವಂತೆ ಯಾವುದೇ ಒಂದು ಇಂದ್ರಿಯ ಮೇಲೆ ಮನಸ್ಸು ಏಕಾಗ್ರತೆಯಿಂದ ಕೂಡಿರುತ್ತದೆ, ಅದು ಮನಸ್ಸನ್ನು ಬರಿದು ಮಾಡುತ್ತದೆ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಸಃ
ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಓ ಅರ್ಜುನ, ಪರಾಕ್ರಮಿ ಶಸ್ತ್ರಸಜ್ಜಿತ, ಇಂದ್ರಿಯಗಳಿಂದ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಗ್ರಹಿಸಿದವನು ಆಧ್ಯಾತ್ಮಿಕ ಜ್ಞಾನದಲ್ಲಿದ್ದಾನೆ. ಅನೇಕ ನದಿಗಳು ಅವನಲ್ಲಿ ಶಾಶ್ವತವಾಗಿ ಸಂಗಮಗೊಳ್ಳುತ್ತಿದ್ದರು. ಸಾಗರವು ನಿಶ್ಚಲವಾಗಿ ಪ್ರಶಾಂತವಾಗಿರುವಂತೆ ಅದೇ ರೀತಿ ಅನೇಕ ಅಪೇಕ್ಷಣೀಯ ವಸ್ತುಗಳು ಅವನ ಸುತ್ತಲೂ ಬರುತ್ತಿದ್ದರು. ಕದಲದ ಯೋಗಿಗೆ ಶಾಂತಿ ಸಿಗುತ್ತದೆ. ಕೇವಲ ಆಸೆಗಳನ್ನು ಪೂರೈಸಲು ಶ್ರಮಿಸುವವನಿಗೆ ಇದು ಪ್ರಾಪ್ತಿಯಾಗುವುದಿಲ್ಲ. ಯಾ ನಿಸಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ, ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಸಾ ಪಶ್ಯತೋ ಮುನೇಃ. ಎಲ್ಲಾ ಜೀವಿಗಳು ಹಗಲು ಎಂದು ಭಾವಿಸುವ ವಿದ್ವಾಂಸರಿಗೆ ಅಜ್ಞಾನದ ರಾತ್ರಿ, ಮತ್ತು ಎಲ್ಲಾ ಜೀವಿಗಳಿಗೆ ರಾತ್ರಿಯೆಂದರೆ ಅಂತರ್ಮುಖಿಯಾದ ಋಷಿಗಳಿಗೆ ಹಗಲು. ಅದೇ ರೀತಿ ಅನೇಕ ಅಪೇಕ್ಷಣೀಯ ವಸ್ತುಗಳು ಅವನ ಸುತ್ತಲೂ ಬರುತ್ತಲೇ ಇರುತ್ತವೆ. ಅಚಲ ಯೋಗಿಯು ಶಾಂತಿಯನ್ನು ಪಡೆಯುತ್ತಾನೆ. ಆಸೆಗಳನ್ನು ಪೂರೈಸಲು ಶ್ರಮಿಸುವ ವ್ಯಕ್ತಿಯು ಅದನ್ನು ಪಡೆಯುವುದಿಲ್ಲ. ಆಪೂರ್ಯಮಾನಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾ ಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಅನೇಕ ನದಿಗಳು ಅವನೊಳಗೆ ಶಾಶ್ವತವಾಗಿ ಸಂಗಮಿಸುತ್ತಿದ್ದರು. ಸಮುದ್ರವು ನಿಶ್ಚಲವಾಗಿ ಪ್ರಶಾಂತವಾಗಿರುವುದರಿಂದ ಅದೇ ರೀತಿ ಅನೇಕ ಅಪೇಕ್ಷಣೀಯ ವಸ್ತುಗಳು ಅವನ ಸುತ್ತಲೂ ಬರುತ್ತಲೇ ಇರುತ್ತವೆ. ಕದಲದ ಯೋಗಿಯು ಶಾಂತಿಯನ್ನು ಪಡೆಯುತ್ತಾನೆ. ಆಸೆಗಳನ್ನು ಪೂರೈಸಲು ಶ್ರಮಿಸುವ ವ್ಯಕ್ತಿಯು ಅದನ್ನು ಪಡೆಯುವುದಿಲ್ಲ. ವಿಹಾಯ ಕಾಮಾನ್ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿಗಚ್ಚತಿ. ಎಲ್ಲ ಲೌಕಿಕ ಬಯಕೆಗಳನ್ನು ತ್ಯಜಿಸಿ ದುರಾಶೆಯಿಲ್ಲದೆ, ನಾನು ನನ್ನದು ಎಂಬ ಭಾವವಿಲ್ಲದೆ ಮತ್ತು ಅಹಂಕಾರವಿಲ್ಲದೆ ಅಂತಹ ವ್ಯಕ್ತಿಯು ಪರಿಪೂರ್ಣವಾದ ಶಾಂತಿಯನ್ನು ಪಡೆಯುತ್ತಾನೆ. ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇ ಉಪಿ ಬ್ರಹ್ಮನಿರ್ವಾಣಮೃಚ್ಛತಿ. ಓ ಪಾರ್ಥ, ಏನು ಪ್ರಬುದ್ಧ ಆತ್ಮದ ಸ್ಥಿತಿ. ಒಮ್ಮೆ ಜ್ಞಾನೋದಯವಾದರೆ ಮತ್ತೊಮ್ಮೆ ಅದು ಮೋಸವಾಗುವುದಿಲ್ಲ. ಅಂತಹ ವ್ಯಕ್ತಿಯು ಮರಣದ ಸಮಯದಲ್ಲಿಯೂ ಈ ಬುದ್ಧಿವಂತಿಕೆಯಲ್ಲಿ ದೃಢವಾಗಿ ಜನನ ಮತ್ತು ಮರಣದ ಚಕ್ರದಿಂದ ಬಿಡುಗಡೆ ಹೊಂದುತ್ತಾನೆ ಮತ್ತು ಆ ಭಗವಂತನ ದಿವ್ಯವಾದ ವಾಸಸ್ಥಾನವನ್ನು ಪಡೆಯುತ್ತಾನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಸಾಂಖ್ಯಯೋಗೋ ನಾಮ ದ್ವಿತೀಯೋ ಅಧ್ಯಾಯಃ. ಅಧ್ಯಾಯ ಸಾಂಖ್ಯ ಯೋಗದ ಅಂತ್ಯ.